ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ಮಗ್ಗಲು ಮುರಿಯುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿತ್ತು. ಭಾರತೀಯ ಸೇನೆ ಪ್ರೆಸ್ ಮೀಟ್ನಲ್ಲಿ ವಿತ್ ಸಾಕ್ಷಿ ಸಮೇತವೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿತ್ತು. ಈಗ ಆಪರೇಷನ್ ಸಿಂಧೂರ ಉಗ್ರಸ್ಥಾನ ಥರಥರ ನಡುತ್ತಾ ಇರುವಂತಹ ವಿಚಾರ, ಭಾರತದ ಏರ್ ಸ್ಟ್ರೈಕ್ನಿಂದ ಪಾಕಿಸ್ತಾನಕ್ಕಾಗಿರುವಂತಹ ಹಾನಿಯ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ವರದಿಯನ್ನ ಮಾಡಿದೆ. ಮಿಸೈಲ್ಸು, ಡ್ರೋನ್ ದಾಳಿ, ಪಾಕ್ನ ಏರ್ಬೇಸ್ಗಳು ಛಿದ್ರವಾಗಿರೋದನ್ನು ಒಪ್ಪಿಕೊಂಡಿದೆ. ಭಾರತದ ರಕ್ಷಣಾ ತಾಕತ್ತು ಈಗ ಜಗತ್ತಿಗೆ ಗೊತ್ತಾಗಿದೆ. ಭಾರತದ ದಾಳಿಯಿಂದ ಪಾಕ್ಗೆ ಹಾನಿಯಾಗಿರೋದು ನಿಜ ಅಂಥೇಳಿ ಅಮೆರಿಕಾದ ಸುದ್ದಿ ಸಂಸ್ಥೆಗಳು ವರದಿಯನ್ನು ಮಾಡಿರುವಂಥದ್ದು. ಉಪಗ್ರಹದ ಫೋಟೋ ಮೂಲಕ ದೃಢ ಆಗಿದೆ ಅಂಥೇಳಿ ಸುದ್ದಿ ಸಂಸ್ಥೆಗಳು ಈಗ ವರದಿಯನ್ನು ಮಾಡಿರುವಂಥದ್ದು. ಅಂದರೆ ಅಮೆರಿಕಾದ ಉಪಗ್ರಹ ಆಧಾರಿತ ನಾಸಾ ಕೊಟ್ಟಿರ್ತಕ್ಕಂಥ ಕೆಲವು ಪಿಕ್ಚರ್ಸ್ ಆಧಾರಿತವಾಗಿ ಅಲ್ಲಿನ ಮಾಧ್ಯಮಗಳು, ಅಮೆರಿಕದ ಮಾಧ್ಯಮಗಳು ನಿಜ ಭಾರತ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ಕೊಟ್ಟಿದೆ, ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ನಷ್ಟವಾಗಿದೆ ಅಂತಕ್ಕಂಥದ್ದನ್ನು ಅಲ್ಲಿನ ಪ್ರಮುಖ ಪತ್ರಿಕೆಗಳು ವರದಿ ಮಾಡಿದೆ. ಪ್ರಮುಖವಾದ ಪತ್ರಿಕೆಗಳು. ಹಾಗಾದರೆ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ನಮಗೆ ಸತ್ಯ ಏನು ಅಂತ ಗೊತ್ತು. ಈ ಪಾಶ್ಚಿಮಾತ್ಯ ದೇಶಗಳಿದಾವಲ್ಲ, ಯುರೋಪಿಯನ್ ಕಂಟ್ರೀಸ್, ಅವ್ರಿಗೆ ಸತ್ಯವನ್ನು ಹೇಳಬೇಕು. ಯಾಕೆಂದರೆ ಯುರೋಪಿಯನ್ ಕಂಟ್ರೀಸ್ ಮಾಧ್ಯಮಗಳು ಯಾವತ್ತೂ ಕೂಡ ಭಾರತದ ಪರವಾಗಿ ಅವರು ಸುದ್ದಿ ಮಾಡಲ್ಲ, ಭಾರತದ ವಿರುದ್ಧವಾಗೇ ಸುದ್ದಿ ಮಾಡೋದು. ಆದರೆ ಅಮೆರಿಕಾದ ಮಾಧ್ಯಮಗಳು ಭಾರತ ತನ್ನ ತಾಕತ್ತು ಶಕ್ತಿ ಏನು ಅಂತಕ್ಕಂಥದ್ದನ್ನು ಪಾಕಿಸ್ತಾನದ ವಿರುದ್ಧ ತೋರಿಸಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಭಾರತದ ದಾಳಿಗೆ ಏನೆಲ್ಲ ಧ್ವಂಸವಾಗಿದೆ ಅಂತ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಅದು ಏನು ಅಂತಕ್ಕಂಥದ್ದನ್ನು ನೋಡೋಣ. ಆಮೇಲೆ ಯಾವ ಪೇಪರ್ ಅವರು ಏನೇನು ಬರ್ಕೊಂಡಿದ್ದಾರೆ ಅಮೆರಿಕದಲ್ಲಿ ಅಂತಕ್ಕಂಥದ್ದನ್ನು ಕೂಡ ನೋಡ್ತಾ ಹೋಗೋಣ. ಅವರೇ ಹೇಳಿರೋ ಪ್ರಕಾರ, ಅಲ್ಲಿನ ಮಾಧ್ಯಮಗಳು, ಅಮೆರಿಕದ ಮಾಧ್ಯಮಗಳು ಹೇಳಿರುವ ಪ್ರಕಾರ ಏನೇನು ಡ್ಯಾಮೇಜ್ ಆಗಿದೆ, ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ, ಉಪಗ್ರಹ ಆಧಾರಿತ ಫೋಟೋಗಳ ಮುಖಾಂತರ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ನ್ಯೂಯಾರ್ಕ್ ಟೈಮ್ಸ್ ಅವರು ಹೇಳ್ತಾರೆ, ಉಭಯ ದೇಶಗಳ ನಡುವೆ ಡ್ರೋನ್ ಮತ್ತು ಮಿಸೈಲ್ ದಾಳಿಯಾಗಿದೆ. ಇದು ನ್ಯೂಯಾರ್ಕ್ ಟೈಮ್ಸ್ ಅವರು, ಆ ಪತ್ರಿಕೆಯವರು ಬರ್ಕೊಂಡಿರ್ತಕ್ಕಂಥದ್ದು. ಉಭಯ ದೇಶಗಳ ನಡುವಣ ಡ್ರೋನ್ ಮತ್ತು ಮಿಸೈಲ್ ದಾಳಿಯಾಗಿದೆ. ಪಾಕಿಸ್ತಾನದ ವಿರುದ್ಧ ಭಾರತ ವ್ಯಾಪಕ ದಾಳಿ ನಡೆಸಿದೆ ಅಂತ ಹೇಳ್ತಾರೆ. ನೋಡಿ, ಅವರು ಪಾಕಿಸ್ತಾನದ ವಿರುದ್ಧ ಭಾರತ ವ್ಯಾಪಕ ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನದ ಮಿಲಿಟರಿ ಸೌಲಭ್ಯಗಳಿಗೆ ಭಾರಿ ಹಾನಿಯಾಗಿದೆ. ಅವ್ರು ಹೇಳ್ತಾ ಇರೋದು ಪಾಕಿಸ್ತಾನದ ಮಿಲಿಟರಿ ಸೌಲಭ್ಯಗಳಿಗೆ, ಅಂದರೆ ಏರ್ ಬೇಸ್, ಸೇನಾ ನೆಲೆಗಳು, ಇವೆಲ್ಲದಕ್ಕೆ ಭಾರಿ ಹಾನಿಯಾಗಿದೆ. ಭಾರತಕ್ಕೆ ಆದ ಹಾನಿ ಅತ್ಯಂತ ಕಡಿಮೆ ಪ್ರಮಾಣ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಕೆಲವರೆಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಹಾಕ್ತಾ ಇದ್ದಾರೆ, ನಮ್ಮ ದೇಶದವರೇ ಹಾಕ್ತಾ ಇದ್ದಾರೆ. ಅವ್ರನ್ನ ನಾನು ದೇಶದ್ರೋಹಿಗಳು ಅಂತ ಕರಿತೀನಿ. ಭಾರತಕ್ಕೆ ಆದ ಹಾನಿ ಅತ್ಯಂತ ಕಡಿಮೆ ಪ್ರಮಾಣ. ಪಾಕ್ನ ಮಿಲಿಟರಿ ಸೌಲಭ್ಯ, ಏರ್ಫೀಲ್ಡ್, ಏರ್ ಬೇಸ್ ಎಲ್ಲವೂ ಕೂಡ ಧ್ವಂಸವಾಗಿದೆ. ಪಾಕ್ ಸೇನೆಯನ್ನು ಗುರಿಯಾಗಿಸುವಲ್ಲಿ ಒಂದು ಹೆಜ್ಜೆ ಭಾರತ ಮುಂದೆ ಇತ್ತು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಬೋಲಾರಿ ಕ್ಯಾಂಪ್ಗೆ ಹಾನಿಯಾಗಿರ್ತಕ್ಕಂಥದ್ದನ್ನು ಸ್ಯಾಟಲೈಟ್ ಚಿತ್ರಗಳಲ್ಲಿ ಸ್ಪಷ್ಟವಾಗಿದೆ ಅಂತಕ್ಕಂಥದ್ದನ್ನು ಕೂಡ ನ್ಯೂಯಾರ್ಕ್ ಟೈಮ್ಸ್ ಅವರು ಬರ್ಕೊಂಡಿದ್ದಾರೆ. ಅಲ್ಲಿಗೆ ಭಾರತ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪಾಕಿಸ್ತಾನದ ವಿರುದ್ಧ ಹೇಗೆ ತೋರಿಸಿದೆ, ಏನು ಮಾಡಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಬೇರೆ ದೇಶದವ್ರು ಬಿಡಿ, ನಮ್ಮ ದೇಶದಲ್ಲೇ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಅಯ್ಯೋ ಭಾರತಕ್ಕೆ ಹಂಗಾಗ್ಬಿಡ್ತಂತೆ ಹಿಂಗಾಗ್ಬಿಡ್ತಂತೆ, ಸುಳ್ಳು. ಹಾಗಾದರೆ ದಿ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಏನು ವರದಿಯಾಗಿದೆ ಈ ಆಪರೇಷನ್ ಸಿಂಧೂರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಭಾರತದ ದಾಳಿಯಿಂದ ಪಾಕ್ನ 6 ಏರ್ ಬೇಸ್ಗಳಿಗೆ ಹಾನಿಯಾಗಿದೆ ಎನ್ನುವಂತಹ ಮಾಹಿತಿಯನ್ನು ದಿ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಉಲ್ಲೇಖಿಸಲಾಗಿರುವಂಥದ್ದು. ಅದರ ಜೊತೆಗೆ ಹಾನಿಯಾಗಿರೋದು ಸ್ಯಾಟಲೈಟ್ ಫೋಟೋ ಮೂಲಕ ದೃಢವಾಗಿದೆ. ಇದನ್ನೇ ಭಾರತೀಯ ಸೇನೆ ಪ್ರತಿ ಪ್ರೆಸ್ ಮೀಟ್ನಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿತ್ತು. ಈಗ ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನುವಂತಾಗಿದೆ ಪಾಶ್ಚಿಮಾತ್ಯದ ರಾಷ್ಟ್ರಗಳಿಗೆ. 2 ಡಜನ್ಗಿಂತಲೂ ಕೂಡ ಹೆಚ್ಚು ಉಪಗ್ರಹಗಳ ಚಿತ್ರಗಳಿಂದ ಭಾರತ ನಡೆಸಿದಂತಹ ದಾಳಿ ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದು ಸಾಬೀತಾಗಿದೆ. 3 ಹ್ಯಾಂಗರ್ಗಳು, 2 ರನ್ವೇಗಳು, ಏರ್ಬೇಸ್ಗೂ ಕೂಡ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರದಿಂದ ಹಾನಿಯಾಗಿದೆ ಅಂಥೇಳಿ ದಿ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಉಲ್ಲೇಖಿಸಿರುವಂಥದ್ದು. 100 ಅಡಿಗಿಂತ ಅಗಲದ ದೊಡ್ಡ ಕಂದಕಗಳು, ರಂಧ್ರಗಳು ಏರ್ಬೇಸ್ನಲ್ಲಿ ಸೃಷ್ಟಿಯಾಗಿದೆ ಭಾರತ ನಡೆಸಿದಂತಹ ಮಿಸೈಲ್ಸ್ ದಾಳಿಯಿಂದ ಅಂಥೇಳಿ ದಿ ವಾಷಿಂಗ್ಟನ್ ಪೋಸ್ಟ್ ಮಾಡಿರುವಂತಹದ್ದು, ವರದಿಯನ್ನು ಉಲ್ಲೇಖಿಸಿರುವಂಥದ್ದು. ಆಪರೇಷನ್ ಸಿಂಧೂರದ ಎಫೆಕ್ಟ್ ಏನು, ಪಾಕಿಸ್ತಾನದ ಮೇಲಾದಂತಹ ಪರಿಣಾಮ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ದಿ ವಾಷಿಂಗ್ಟನ್ ಪೋಸ್ಟ್ ಮಾಡಿರುವಂಥದ್ದು ವರದಿಯ ಮೂಲಕ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಅಮೆರಿಕಾದ ಸುದ್ದಿ ಸಂಸ್ಥೆಗಳೇ ಭಾರತ ನಡೆಸಿದಂತಹ ದಾಳಿಯ ಬಗ್ಗೆ ಖಚಿತತೆಯನ್ನು ಕೊಡ್ತಾ ಇರುವಂಥದ್ದು ವಿತ್ ಸಾಕ್ಷಿ ಸಮೇತ.
ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈಗೇನು ಅಮೆರಿಕ ಸುದ್ದಿ ಸಂಸ್ಥೆಗಳು ವರದಿಯನ್ನ ಮಾಡ್ತಾ ಇದ್ದಾವೆ, ಇದನ್ನ ಮೊದಲೇನೆ ಭಾರತೀಯ ಸೇನೆ ಪ್ರೆಸ್ ಮೀಟ್ನಲ್ಲಿ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸ ಆಗಿತ್ತು. ಆದರೂ ಕೂಡ ಬೇರೆ ಬೇರೆ ದೇಶಗಳು, ಮುಖ್ಯವಾಗಿ ಪಾಕಿಸ್ತಾನ, ಇದನ್ನ ನಂಬೋದಕ್ಕೆ ರೆಡಿ ಇರಲಿಲ್ಲ. ಈಗ ಶಂಕದಿಂದ ಬಂದ್ರೇನೆ ತೀರ್ತಾನ ಅಂಥೇಳಿ ಇವ್ರುಗಳಿಗೆಲ್ಲ. ಪಾಕಿಸ್ತಾನದ ಹಲವು ಪ್ರದೇಶಗಳಲ್ಲಿ ಭಾರತೀಯ ಸೇನೆ ದಾಳಿಯನ್ನ ಮಾಡಿತ್ತು. ಆದರೆ ಆ ದಾಳಿಯನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಪಾಕಿಸ್ತಾನ ಕೂಡ ಇರಲಿಲ್ಲ. ನಿರಂತರವಾಗಿ 2-3 ದಿನಗಳಿಂದ ಕೂಡ ಭಾರತ ಸೇನೆಯಿಂದ ದಾಳಿ ಆಗ್ತಾ ಇದ್ರು ಕೂಡ, ಸುಮಾರು ಏರ್ ಬೇಸ್ಗಳಿಗೆ ಹಾನಿ ಆದರೂ ಕೂಡ ಅದು ಯಾವುದು ಕೂಡ ಆಗಲಿಲ್ಲ ಅನ್ನುವಂತಹ ಸುಳ್ಳನ್ನ ಹೇಳ್ತಾನೆ ಬರ್ತಾ ಇತ್ತು. ಇದೀಗ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇದೀಗ ಪಾಕಿಸ್ತಾನದಲ್ಲಿ ಹೆಚ್ಚಿನ ಹಾನಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಸುದ್ದಿ ಮಾಡಿದ್ದಾವೆ. ಅದರಲ್ಲಿಯೂ ಕೂಡ ಪಾಕಿಸ್ತಾನದ ಹಲವು ಏರ್ ಬೇಸ್ಗಳ ರನ್ವೇಗಳಿಗೆ ಹಾನಿಯಾಗಿದೆ, ಅಲ್ಲಿದ್ದಂತಹ ರೆಡಾರ್ ಸಿಸ್ಟಮ್ಗೆ ಹಾನಿಯಾಗಿದೆ, ಅಲ್ಲಿದ್ದಂತಹ ಒಂದಿಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೂ ಕೂಡ ಹಾನಿಯಾಗಿದೆ, ಅಲ್ಲಿದ್ದಂತಹ ಸೈನಿಕರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಸ್ಯಾಟಲೈಟ್ ಇಮೇಜ್ಗಳನ್ನು ಪಬ್ಲಿಷ್ ಅನ್ನ ಮಾಡಿದ್ದಾರೆ. ಸೊ ಅಲ್ಲಿಗೆ ಗೊತ್ತಾಗುತ್ತೆ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಅಂತೇಳಿ. ಪಾಕ್ನ ಸೇನೆ ಮತ್ತು ಪಾಕ್ನ ಪ್ರಧಾನಿ ಕೂಡ ನಿರಂತರವಾಗಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿಲ್ಲ, ಭಾರತ ಸೇನೆಯನ್ನೇ ನಾವು ತುಂಬ ಟಾರ್ಗೆಟ್ ಮಾಡಿದ್ದೀವಿ, ಭಾರತದ ವಾಯು ನೆಲೆಗಳನ್ನು ನಾವು ಧ್ವಂಸ ಮಾಡಿದ್ದೀವಿ ಅಂತ ಹೇಳ್ತಾ ಇತ್ತು. ಆದರೆ ಪಾಕಿಸ್ತಾನದ ದಾಳಿಯಿಂದ ಭಾರತಕ್ಕೆ ಯಾವುದೇ ನಷ್ಟ ಆಗಿಲ್ಲ, ದೊಡ್ಡ ಮಟ್ಟದಲ್ಲಿ ಏನು ಸಮಸ್ಯೆ ಕೂಡ ಆಗಲಿಲ್ಲ. ಪಾಕಿಸ್ತಾನದಿಂದ ಬಂದಂಥ ನಿರಂತರ ದಾಳಿಯನ್ನು ಅಥವಾ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮು ಜೊತೆಗೆ ಆಕಾಶ್ ತೀರ್ ಏನು ಡಿಫೆನ್ಸ್ ಸಿಸ್ಟಮ್ ಇದೆ ಅದೆಲ್ಲವನ್ನು ಕೂಡ ಹೊಡೆದುರುಳಿಸಿತ್ತು. ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿತ್ತು. ಪ್ರಮುಖ ಏರ್ಪೋರ್ಟ್ಗಳು ಕೂಡ ಧ್ವಂಸ ಆಗಿದ್ವು, ಜೊತೆಗೆ ಪ್ರಮುಖ ನಗರಗಳನ್ನು ಕೂಡ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿತ್ತು ಭಾರತ. ಸೊ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿತ್ತು. ಆದರೆ ಅದನ್ನು ಒಪ್ಪಿಕೊಳ್ಳುವಂತಹ, ಜೀರ್ಣಿಸಿಕೊಳ್ಳುವಂತಹ ಮನಸ್ಥಿತಿ ಪಾಕ್ಗೆ ಇರಲಿಲ್ಲ. ಸೊ ಇದೀಗ ಅಮೆರಿಕದ ಒಂದಿಷ್ಟು ಸುದ್ದಿ ಸಂಸ್ಥೆಗಳು ಕೂಡ ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಸ್ಯಾಟಲೈಟ್ ಫೋಟೋಗಳ ಮೂಲಕವಾಗಿ ಜಗತ್ತಿಗೆ ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾವೆ. ಜಗತ್ತಿನ ಹಲವು ರಾಷ್ಟ್ರಗಳಿಗೂ ಕೂಡ ಭಾರತದ ರಕ್ಷಣಾ ವ್ಯವಸ್ಥೆಯ ತಾಕತ್ತು ಏನು ಅನ್ನುವಂಥದ್ದು ಕೂಡ ಗೊತ್ತಿದೆ. ಭಾರತದಲ್ಲಿದ್ದಂತಹ ಶಸ್ತ್ರಾಸ್ತ್ರಗಳು ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನ ಉಳ್ಳಂತಹ ಒಂದು ರಕ್ಷಣಾ ವ್ಯವಸ್ಥೆ ಏನಿದೆ ಅದೆಲ್ಲವೂ ಕೂಡ ಗೊತ್ತಾಗಿತ್ತು. ಸೊ ಈಗ ಪಾಕಿಸ್ತಾನದ ಮುಖವಾಡ ಈಗ ಜಗತ್ತಿನ ಮುಂದೆ ಕಳಚಿ ಬಿದ್ದಂತಾಗಿದೆ. ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇದೆಲ್ಲವನ್ನ ಕೂಡ ನಾವು ಹೇಳಿದ್ದೀವಿ, ಜಗತ್ತು ನಂಬುತ್ತಾ ಇರಲಿಲ್ಲ, ಅಮೇರಿಕಾದ ಮಾಧ್ಯಮಗಳು ಹೇಳಿದ್ರು ಅಂತ ಅಂದ್ಬಿಟ್ಟು ಈಗ ಅದನ್ನು ಜಗತ್ತು ನಂಬಬೇಕಾದಂತಹ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ. ವೆಸ್ಟ್ ಮೀಡಿಯಾ ಪ್ರೊಪಗ್ಯಾಂಡ ಬಹಳ ಚೆನ್ನಾಗಿ ವರ್ಕೌಟ್ ಆಗಿತ್ತು.